ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾವು ಮೈಲಾರಲಿಂಗೇಶ್ವರನ ಜಾತ್ರೆಗೆ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಯಾವಾಗ ನಾವು ಮೈಲಾರಲಿಂಗೇಶ್ವರನ ಜಾತ್ರೆಗೆ ಹೋಗಿದ್ವಿ ಮೈಲಾರಕ್ಕೆ ಅಂದರೆ 4ನೇ ತಾರೀಕಿನ ದಿವಸ ನಾವು ಕಾಣಿಕೆ ಕೇಳಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು. ಸೊ 2 ದಿನ ಲೇಟ್ ಆಗಿರ್ತಕ್ಕಂಥದ್ದು ವಿಡಿಯೋ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ನೋಡಿ, ಇದು ಹೋಗುವ ದಾರಿಯಲ್ಲಿ ವಿಡಿಯೋ ಮಾಡಿರ್ತಕ್ಕಂಥದ್ದು. ನಾವು ಎಂಟ್ರಿ ಯಾವ ಥರ ಮಾಡಿದ್ವಿ ಅಂತ ರೋಡಲ್ಲೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ನನ್ನ ಈ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಮ್ಮ ಜರ್ನಿ ಇವತ್ತಿನ ಒಂದು ಮೈಲಾರಲಿಂಗೇಶ್ವರನ ಕಾಣಿಕೋತ್ಸವ ಸೆಲೆಬ್ರೇಟ್ ಮಾಡೋದು ಹೇಗೆ, ನಮ್ಮ ಜಾತ್ರೆ ಹೇಗೆ ಸ್ಟಾರ್ಟ್ ಆಯಿತು, ನಾವು ಏನೇನು ಮಾಡಿದ್ವಿ, ಹಾಗೆ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೊನೆವರೆಗೆ ನೋಡಿ. ಹಾಗೆ ಜನ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಕೊನೆವರೆಗೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ಇಲ್ಲಿ ದೋಣಿ ತುಂಬಿಸೋದು ಮರಡಿ ಒಳಗೇ ಆಗ್ತಕ್ಕಂಥದ್ದು ಡೆಂಕನ್ ಮರಣಿ. ಈ ಡೆಂಕನ್ ಮರಡಿ ಇದೆಯಲ್ವಾ, ಮೈಲಾರಲಿಂಗೇಶ್ವರನ ದೇವಸ್ಥಾನದಿಂದ 1 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥದ್ದು. ದೇವಸ್ಥಾನನೇ ಬೇರೆ, ಈ ಮರಡಿನೇ ಬೇರೆ. ಅಲ್ಲಿನೂ ಸ್ವಾರ ಇದೆ, ಅಲ್ಲಿನೂ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಜಾತ್ರೆ ಸಮಾರಂಭ ಇರ್ಬೋದು, ಹುಣ್ಣಿಮೆ ಒಳಗಿರ್ಬೋದು, ಆಮೇಲೆ ಬೇರೆ ದಿನದಾಗೂ ಇರ್ಬೋದು. ಇಲ್ಲಿ ಡೆಂಕನ್ ಮರಡಿ ಒಳಗೂ ದೇವ್ರ ಚಾಕ್ರಿ ಹಾಗೇ ಆಗುತ್ತೆ. ಹಾಗೆ ಆಮೇಲೆ ವಾರ ದಿನ ಇದೆಲ್ಲ ದಿವಸನೂ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಡೆಂಕನ್ ಮರಳಿ ಒಳಗೆ ಗೊರಪ್ಪಜ್ಜರು ಇದ್ದಾರಲ್ವ, ಇದನ್ನು ಕಾಣಿಕೆ ನೋಡಿರ್ತಕ್ಕಂಥದ್ದು. ಅವರ ಒಂದು ಮಂಟಪ ಇದೆ, ಹಾಗೆ ಶಿವಾರನೂ ಇದೆ. ನೋಡಿ ಇಲ್ಲಿ ದೇವಣಿ ಸೇವೆ ಹೇಗಾಗ್ತಾ ಇದೆ. ಆಮೇಲೆ ಇಲ್ಲೇ ಎಲ್ಲರೂ ಸಹ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅನ್ನೋ ಸೇವೆಗಳು ಇಲ್ಲೇ ಮಾಡ್ತಕ್ಕಂಥದ್ದು. ನಾವು ಇಲ್ಲೇ ಸಹ ಹಣ್ಣು ಕಾಯಿ ಮಾಡಿಸಿದ್ವಿ, ದೇವಸ್ಥಾನ ಕಡೆ ಹೋಗೋಕ್ಕಾಗಲಿಲ್ಲ. ಹಾಗೆ ನೋಡಿ ದೇವರು ಸಹ ಇಲ್ಲೇ ಇದೆ. ಅದೆಲ್ಲ ಮುಗಿಸ್ಕೊಂಡು ನಾವು ದೇವ್ರ ಚಾಕ್ರಿ ಎಲ್ಲ ನೋಡಿಬಿಟ್ಟು ಮರಡಿಯಿಂದ ಮತ್ತೆ ಸುಮಾರು 2 ಕಿಲೋಮೀಟ್ರ್ ಅಂತರದಲ್ಲಿ ನಡ್ಕೊಂಡು ಜಾತ್ರೆ ಒಳಗೆ ಹೋದ್ವಿ. ಜಾತ್ರೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಿಂತ್ಕೊಂಡು ಏನು ಮಾಡೋದು ಅಂತ, ನಾವು ಮಧ್ಯಾಹ್ನ ಹೋಗಬೇಕಾಗಿತ್ತು, ಬೇಡ ಅಂತ ಹೇಳಿಬಿಟ್ಟು ಒಂದು 11 ಗಂಟೆ ಸುಮಾರಿಗೆಲ್ಲ ಹೋದ್ವಿ. 3 ತಾಸಲ್ಲಿ ಜಾತ್ರೆ ಆಗುತ್ತೆ, ಅಲ್ಲೇ ಊಟ ಗೀಟ ಮಾಡಿಕೊಂಡು ಬರ್ಬೋದು ಅಂತ ಹೇಳಿಬಿಟ್ಟು. ನೋಡಿ ದೇವ್ರ ಚಾಕ್ರಿ ಹೇಗೆ ಮಾಡ್ತಾ ಇದ್ದಾರೆ ಎಲ್ಲ ಗೊರವೈಗಳು ಇಲ್ಲಿ ಅಂತ. ಸುಮಾರು 3-4 ದಿನದ ಹುಣ್ಣಿಮೆಯಿಂದನೂ ಸ್ಟಾರ್ಟ್ ಆಗಿರುತ್ತೆ ಇವರ ಸೇವೆ ಇಲ್ಲಿ. ಮೈಲಾರಲಿಂಗೇಶ್ವರನ ಸೇವೆ ಒಂದು 10 ಜನ ಚಾಕರಿ ಅವರು ಮಾಡಲೇಬೇಕು, ಅದೇ ಥರ ಒಂದು ರೂಲ್ಸ್ ಇರುತ್ತೆ. ನೋಡಿ ಇಲ್ಲಿ ದೋಣಿ ಇಟ್ಕೊಂಡು ಯಾವ ಥರ ಅವರ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಚಾಕ್ರಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಪ್ರತಿಯೊಬ್ಬರು ಮಾಡ್ತಕ್ಕಂಥದ್ದು. ದೇವ್ರು ಕಟ್ಟಿರ್ತಕ್ಕಂಥವ್ರು ಅಟ್ಲೀಸ್ಟ್ ಅವತ್ತು ಹೋಗೋಕ್ಕಾಗಲಿಲ್ಲ ಅಂತ ಅಂದ್ರೂ, ಹುಣ್ಣಿಮೆ ದಿವಸ ಹೋಗೋಕ್ಕಾಗಲಿಲ್ಲ ಅಂದ್ರೂ, ಈಗ ಕಾಣಿಕೆ ದಿವಸ ಅಂತೂ ಎಲ್ಲಿದ್ರೂ ಹೋಗೇ ಇರ್ತಾರೆ ಮೈಲಾರಲಿಂಗೇಶ್ವರನ ಕ್ಷೇತ್ರಕ್ಕೆ. ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ ಯಾವ ಥರ ಅಂತ. ಹಾಗೆ ದೀಪಾರಾಧನೆಯೂ ಸಹ ಆಗ್ತಾ ಇದೆ. ಯಾಕಂದರೆ ಮೋಸ್ಟ್ ಕಾಣಿಕೆ ಯಾವ ದಿನ ಆಗುತ್ತೋ ಆ ದಿನ ಎಲ್ಲ ಭಕ್ತಾದಿಗಳು ಆಗಲಿ ಗೊರವೈಗಳು ಆಗಲಿ ಅಲ್ಲೇ ಮಡಿ ಒಳಗೆ ಇರ್ತಕ್ಕಂಥದ್ದು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಮೈಲಾರಲಿಂಗಪ್ಪನ ಚಾಕ್ರಿನೇ ಚಾಕ್ರಿ. ಅದೇನೋ ಒಂಥರ ದೈವಶಕ್ತಿ ಅಂತಲೇ ಹೇಳ್ಬೋದು. ಬರೀ ನಮ್ಮ ಕರ್ನಾಟಕ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಜನ ಬಂದಿರ್ತಾರೆ. ನೋಡಿ ಇವರೇ ವಂಶ ಪರಂಪರವಾಗಿ ಕಾಣಿಕೆ ನುಡ್ತಕ್ಕಂಥ ಗೊರವಯ್ಯರ ಮಂಟಪ, ಅವರು ಸಹ ಅಲ್ಲೇ ಇದ್ದಿದ್ದು. ಅವರು 11 ದಿವಸನೂ ಕಾಣಿಕೆ ಹೇಳಲ್ನೇ ದಿನದ ಮಟನೂ 11 ದಿವಸನೂ ಉಪವಾಸ ಇದ್ದು ಹಣ್ಣು ಹಂಪಲು ಒಳಗಿರ್ತಾರೆ. ಪ್ರತಿದಿನ ಕುರುವತ್ತಿ ಹೊಳೆಯಿಂದ ನೀರು ತಗೊಂಡು ಬಂದು ಒಂದು ದಿನಕ್ಕೆ 5 ಸರಿ ಪೂಜೆ ಮಾಡ್ತಕ್ಕಂಥದ್ದು. 11 ದಿನ, ಒಂದು ದಿನಕ್ಕೆ 5 ಸರಿ ಪೂಜೆ ಮಾಡ್ತಕ್ಕಂಥದ್ದು ಮೈಲಾರಲಿಂಗೇಶ್ವರನ್ನ. ಅದು ಹೊಳೆ ನೀರೇ ತಗೊಂಡು ಬಂದು ಉಪವಾಸ ಮಾಡಿ 11 ದಿವಸನೂ ಹಣ್ಣು ಹಂಪಲು ಒಳಗಿದ್ದು ಅವರು 5 ದಿನ, ಒಂದು ದಿನಕ್ಕೆ 5 ಸರಿ ಪೂಜೆ ಮಾಡ್ತಕ್ಕಂಥದ್ದು. ಹಾಗೆ ಇದು ಕಾಣಿಸ್ತಾ ಇದೆ ಅಲ್ವಾ ಕಾಣಿಕೆ ಹೇಳ್ತಕ್ಕಂಥ ಪ್ಲೇಸ್. ಕೊನೆವರೆಗೆ ನೋಡಿ, ಈ ಕಾಣಿಕೆ ಪ್ಲೇಸ್ ಯಾವ ಥರ ಕಾಣಿಸುತ್ತೆ ಅಂತಲೂ ನೋಡ್ಬೋದು ಈ ವಿಡಿಯೋದಲ್ಲಿ. ಹಾಗೆ ನಾವು ಜಾತ್ರೆ ಮಾಡೋಣ, ಅಲ್ಲಿದ್ದು ಏನು ಮಾಡೋದು ಅಂತ ಹೇಳಿಬಿಟ್ಟು ಜಾತ್ರೆ ಮಾಡ್ಲಿಕ್ಕೆ ಬಂದ್ವಿ.
ಹೋಗುವಾಗ ದಾರಿಯಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೋತಾ ಹೋಗ್ತಾ ಇದ್ವಿ. ಹಾಗೆ ಧೂಳು, ಸ್ಮೆಲ್, ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ. ಏನೇ ಅಂದ್ರೂ ಜಾತ್ರೆ ಅಂದರೆ ಜಾತ್ರೆನೇ, ಅದು ಏನೇ ಆದರೂ ಬಿಡೋದಿಲ್ಲ ಜಾತ್ರೆ ಮಾಡೋದು. ಹಾಗೆ ನಾವು ಆರ್ಟಿಫಿಷಿಯಲ್ ಒಂದು ಸ್ವಲ್ಪ ಗೊಂಬೆ ತೊಗೊಳೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಗಣೇಶನ ಕೂರಿಸ್ತೀವಲ್ವ, ಅದಕ್ಕೆ 2 ಆನೆ ತೊಗೊಂಡ್ವಿ. ಒಂದು 2 ಆನೆ ಜೊತೆ ₹100 ಹೇಳಿದರು. ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು, ಹಾಗೆ ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತೋ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು, ತಮಾಷೆ ಮಾಡಿಕೊಂಡು, ಹಾಗೆ ಜಾತ್ರೆ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಿದ್ವಿ. ನೋಡಿ, ಜನನೂ ಈಗ ಮಧ್ಯಾಹ್ನ ಅಷ್ಟಿರಲ್ಲ, ಸಂಜೆ ಟೈಮಿಗೆ ಜಾಸ್ತಿ ಇರುತ್ತೆ. ನೋಡಿ ಜಾತ್ರೆ ಐಟಮ್ಸ್ ಯಾವ ಥರ ಇದೆ ಅಂತ. ಏನು ತಗೊಂಡ್ರು, ಒಂದು ₹100, ₹100 3 ಪೀಸಸ್ ಈ ಥರ ಎಲ್ಲ ಹಾಕಿದ್ರು. ಏನು ಬೇಕೋ ಅದನ್ನು ಅವಶ್ಯಕ ಇದ್ದಲ್ಲಿ ತೊಗೊಂಡು ಹೋದ್ವಿ. ಎಷ್ಟಾಗುತ್ತೋ ಅಷ್ಟು ದಿನ ಪೂರಾ ಜಾತ್ರೆಯನ್ನು ಅಡ್ಡಾಡೋಕ್ಕಾಗಲಿಲ್ಲ. ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಡ್ಡಾಡ್ಕೊಂಡು ಇಲ್ಲಿ ನೋಡಿ ಮನೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಎಲ್ಲ ತೊಗೊಂಡು, ಜಾತ್ರೆ ಐಟಮ್ಸ್ ಅಂದ್ರೇ ಹಾಗೆ ಅಲ್ವಾ, ಏನು ಬೇಕೋ ಅದನ್ನು ಹಾಕಿರ್ತಾರೆ. ಪಿಂಗಾಣಿ ಐಟಮ್ಸು, ಸ್ಟೀಲು, ಸಿಲ್ವರ್, ಪ್ರತಿಯೊಂದು ಇರುತ್ತೆ ಜಾತ್ರೆ ಒಳಗೆ. ಹಾಗೆ ನಮ್ಮ ಇಲ್ಲಿ ಮುಂದೆ ಮತ್ತಾದರೆ ಹಿಂದ್ಗಡೆ ಬಂದರೆ ಈ ಥರ ತೊಟ್ಲು ಆಟ ಆಡೋದು. ನಾವು ಒಂದು ಆಟ ಆಡಿದ್ವಿ, ಅದೇ ಸಾಕು ಅನಿಸ್ತು. ಸೊ ಅದನ್ನು ಆಟ ಆಡ್ಕೊಂಡು ಬಂದ್ವಿ, ವಿಡಿಯೋ ಇರಲಿ ಅಂತ ಹೇಳಿಬಿಟ್ಟು. ಯಾರೆಲ್ಲ ಮೈಲಾರಲಿಂಗಪ್ಪನ ಜಾತ್ರೆ ನೋಡಿಲ್ಲ ದಯವಿಟ್ಟು ಮುಂದಿನ ಸರಿ ನೋಡಿ ಹೇಗೆ ಅಂತ ನಿಮ್ಮ ಅನುಭವ ಹೇಳಿ. ನಮ್ಮ ಮೈಲಾರ ದೇವರ ಜಾತ್ರೆ ನೋಡಿ ಸ್ನೇಹಿತರೆ, ನಾವು ಸಹ ತೊಟ್ಲು ಆಟ ಆಡಿದ್ವಿ. ಒಂದು ಆಡಿದ್ದೇನೆ ಸಾಕಾಯಿತು. ಸೊ ನೋಡಿ, ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಿಮ್ಮ ಒಂದು ಆರೈಕೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಹಾಗೆ ನೋಡಿ, ನಾವು ತೊಟ್ಲು ಆಡಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಾನು, ನಮ್ಮ ತಮ್ಮ ಮತ್ತು ನನ್ನ ಮಗಳು. ನಮ್ಮ ಮನೆಯವರು, ನಮ್ಮ ಮಮ್ಮಿ ಬರಲ್ಲ, ನೀವು ಹೋಗಿ ಬರ್ರಿ ಅಂತಂದು ಅವರು ಕೆಳಗನೆ. ಆದರೂ ನಾವು ಒಂದೇ ಒಂದು ತೊಟ್ಲು ಆಡಿಬಿಟ್ಟು ಮತ್ತೆ ಮಡಿಗೆ ಹೋಗ್ಬೇಕಲ್ವಾ. ಬೆಳಗ್ಗೆ 11 ಗಂಟೆಗೆ ನಾವು ಅಲ್ಲಿ ಮೈಲಾರಕ್ಕೆ ರೀಚ್ ಆಗಿದ್ವಿ. ಮಡಿ ಒಳಗೆ ಗಾಡಿ ಇಟ್ಬಿಟ್ಟು ಜಾತ್ರೆ ಒಳಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ 4 ಗಂಟೆ ಆಯಿತು. ಇವಾಗ 4 ಗಂಟೆ ಸುಮಾರಿಗೆ ನಾವು ಮಡಿಯಲ್ಲಿ ಹತ್ರ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ಹೋಗುವಾಗ ಜನನೇ ಇರಲಿಲ್ಲ, ಬಂದಾಗ ಎಷ್ಟು ಕುತ್ಕೊಳಕ್ಕೆ ಜಾಗ ಇರಲಿಲ್ಲ. ಅಲ್ಲದಲ್ಲೇ ಸ್ವಲ್ಪ ಸ್ವಲ್ಪ ಜಾಗ ಮಾಡಿಕೊಂಡು ಅದು ದೈವ ನುಡಿಗೋಸ್ಕರ ಕಾಯ್ತಕ್ಕಂಥದ್ದು. ನೋಡಿ ಕಾತರದಿಂದ ಎಷ್ಟು ಜನ ಸೇರಿದ್ದಾರೆ ಅಂದರೆ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕ ಅಕ್ಕಪಕ್ಕ ರಾಜ್ಯದಿಂದನೂ ಜನ ಬಂದಿರ್ತಕ್ಕಂಥದ್ದು ಈ ಜಾತ್ರೆಗೆ. ಅದರಲ್ಲೂ ಈ ಸರಿ ಕಡಿಮೆ ಜನ ಇದೆ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಎಲ್ಲಿದೆ, ನೋಡಿದರೆ ಎಷ್ಟು ಇರುತ್ತೆ ಜನ, ಸಿಕ್ಕಾಪಟ್ಟೆ ಜನ ಇರುತ್ತೆ. ಕುಂತ ಜಾಗದಲ್ಲೇ ಮನೆ ಕಟ್ಟಿ ಸ್ಟಾರ್ಟ್ ಮಾಡ್ತಾರೆ ಮಾಡಲಿಕ್ಕೆ. ಯಾಕಂದರೆ ದೇವರು ಬರಲಿ, ನಮಗೆ ಒಂದೇನೋ ನಂಬಿಕೆ ಮನಸ್ಸಲ್ಲಿ ನಮ್ಮ ದೇವರ ಬಗ್ಗೆ, ನಮ್ಮ ಮನೆ ಕುಲದೇವರ ಬಗ್ಗೆ ಭಾಳ ಒಂದು ಹೆಮ್ಮೆ ಅನಿಸುತ್ತೆ. ಸೊ ಹಾಗಾಗಿ ಕುಂತಲ್ಲೇ ನಮ್ಮ ಮನೆಯವರು ಒಂದು ಮನೆ ಕಟ್ಟಿದ್ರು, ನಮ್ಮ ಮಮ್ಮಿನೂ ಸಹ ಕಟ್ಟಿದರು. ನಾನು ನನಗೊಂದು ಅದೃಷ್ಟ ಏನಂದರೆ, ನನ್ನ ಮನೆ ದೇವರು ಮೈಲಾರಲಿಂಗೇಶ್ವರನೇ, ನಮ್ಮ ತಾಯಿ ಮನೆ ದೇವ್ರೂ ಮೈಲಾರಲಿಂಗೇಶ್ವರನೇ. ನನಗೆ ತುಂಬ ಖುಷಿಯಾಯಿತು. ಯಾವ ಕಡೆ ಹೋದರೂ ನನ್ನ ದೇವ್ರಿಗೆ ಹೋಗ್ತೀನಿ ಅನ್ನೋ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೋಡಿ, ದೇವರು ಹೋಗ್ತಾ ಇದೆ ಗೊರವಯ್ಯನ ಕರ್ಕೊಂಬರ್ಲಿಕ್ಕೆ. ಕುದುರೆ ಮೂಲಕ ಕರ್ಕೊಂಬರ್ತಕ್ಕಂಥದ್ದು. ಸುಮಾರು 6ರಿಂದ 7 ಡ್ರೋನ್ ಕ್ಯಾಮ್ರಾಗಳು ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿ. ನೋಡಿ, ಕಣ್ಣು ಎಲ್ಲಿ ಹಾಸ್ತೀವಿ ಅಲ್ಲಿ ಅಷ್ಟು ಜನ ಇರ್ತಕ್ಕಂಥದ್ದು. ಮಧ್ಯಾಹ್ನ ನೋಡಿದ್ವಿ, ಒಬ್ಬರೇ ಇರಲಿಲ್ಲ ಈ ಒಂದು ಕಾಣಿಕ ಹೇಳ್ತಕ್ಕಂಥ ಜಾಗದಲ್ಲಿ. ಇವಾಗ ನೋಡಿ ನಾವೇ ಎಲ್ಲೋ ಇದ್ದೀವಿ ಅನ್ನೋಂಗೆ ಆಗೋಗಿದೆ. ಅಷ್ಟು ಸಿಕ್ಕಾಬಿಟ್ಟೆ ಮಧ್ಯಾಹ್ನದಿಂದನೇ ಅಲ್ಲಿ ಮಡಿ ಒಳಗೆ ಕಾಣಿಕ ಹೇಳ್ತಕ್ಕಂಥ ಜಾಗದಲ್ಲಿ ಜನ 5:30 ಗಂಟೆ ಮಟ್ಟ ಕೂತ್ಕೊಂಡಿರ್ತಾರೆ, ದಾರಿ ಕಾಯ್ತಾ ಇರ್ತಾರೆ ಆ ಒಂದು ದೈವ ನುಡಿಗೋಸ್ಕರ. ನೋಡಿ ಯಾವ ಥರ ಚಾಕರಿ ಮಾಡ್ತಾ ಇದ್ದಾರೆ ಇದ್ದಲ್ಲೇ. ಇವಾಗ ದೇವರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಬಿಲ್ಲು ದೇವರು ಈ ಥರ ಎಲ್ಲ. ಬಿಲ್ಲು ಅಂದರೆ ದೇವರು ಇದು ಗೊರವಯ್ಯನವರು ಹೇಳ್ತಾರಲ್ಲ, ಕಾಣಿಕ ಹೇಳಲಿಕ್ಕೆ ನಿಲ್ತಕ್ಕಂಥ ಬಿಲ್ಲಿಗೋಸ್ಕರ ಪೂಜೆ ಮಾಡಿ ಅದನ್ನು ಬಿಲ್ಲನ್ನು ಇರ್ತಕ್ಕಂಥ ಒಂದು ಪದ್ಧತಿ ಇದೆ. ಸೊ ನೋಡಿ, ಅವರು ಬರ್ತಕ್ಕಂಥದ್ದು ದೇವರು ಒಂದೊಂದೇ ಕಾಣಿಕ ಹೇಳ್ತಕ್ಕಂಥ ಜಾಗಕ್ಕೆ ಹೋಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ಅಲ್ವ ಸ್ನೇಹಿತರೆ. ನೋಡಿ, ನಿಮಗೂ ಆಶೀರ್ವಾದ ಇರಲಿ. ಬಿಲ್ ಹೋಗ್ತಾ ಇದೆ ಇವಾಗ.
ನೋಡಿ. ಆ ಒಂದು ಸುತ್ತು ಸುತ್ತಿಬಿಟ್ಟು ಅಲ್ಲಿ ದೇವ್ರ ಚಕ್ರ ಮಾಡ್ತಕ್ಕಂತಹದ್ದು, ಸುತ್ತಲೂ ಗೊರವಯ್ಯಗಳು ಎಲ್ಲ ನಿಂತಿರ್ತಕ್ಕಂತಹದ್ದು ನೋಡಿ. ಎಷ್ಟು ಸಣ್ಣ ಬಾಬುದ್ದ ಹಿಡಿದು ಎಷ್ಟು ಆಗಲ್ಲ ಅನ್ನೋ ಮುದುಕರು ಸಹ ಅಲ್ಲಿ ಬಂದು ನೆರೆದಿರ್ತಕ್ಕಂಥದ್ದು ಜಾಗ ಅದು ನೋಡಿ. ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ಸುತ್ತ ಕಣ್ಣು ಹಾಯಿಸ್ತವ ಅಷ್ಟು ಜನ ತುಂಬಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ. ನೋಡ್ತಾ ಇರ್ಬೋದು ನೀವು. ನನ್ನ ವಿಡಿಯೋನ ನೋಡಿದರೆ ಗೊತ್ತಾಗುತ್ತೆ. ಮೊದಲಿಗೆ ಆ ಜಾಗದಲ್ಲಿ ಜನನೇ ಇರಲಿಲ್ಲ. ಇವಾಗ ದೇವ್ರು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಟೈಮ್ ಆದದಾಗೆ ಕರೆಕ್ಟಾಗಿ 5:15 ಗಂಟೆಗೆ ನುಡಿತಕ್ಕಂತಹದ್ದು ದೈವವಾಣಿ ಈ ಸರಿ ಆಗಿದ್ದು. ಸಂಪಾಯಿತಲೆ ಪರಾಕ್ ಅವರ ಒಂದು ನುಡಿ, ಭವಿಷ್ಯ ನುಡಿ ಆಗಿರ್ತಕ್ಕಂಥದ್ದು ಸಂಪಾಯಿತಲೆ ಪರಾಕ್. ಅಷ್ಟೇ ಜನರಿಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರಿಗೆ ಜನರಿಗೆ ಏನೋ ರೈತರಿಗೆ ಅದು ಒಂದು ಅವ್ರ ಕೈ ಬರಲಿ ಬಿಡಲಿ ಈ ಒಂದು ವರ್ಷ ಕೇಳ್ತಕ್ಕಂಥದ್ದು ಕಾತರದಿಂದ ಕಾಯ್ತಕ್ಕಂಥ ದಿನ ಅಂದರೆ ಇದು ನಮ್ಮ ಮೈಲಾರಲಿಂಗೇಶ್ವರ ಕಾಣಿಕಾ ದಿನ. ಎಷ್ಟು ಅದ್ಭುತವಾಗಿ ಇರುತ್ತೆ ಅಂದರೆ ಅಲ್ಲಿ ಜನ ಸೇರಿರ್ತಾರೆ ಅಂದರೆ ಈ ಜಾತ್ರೆ ಬೇರೆ ಸೆಕೆಂಡ್ರಿ. ಈ ಒಂದು ನುಡಿಗೋಸ್ಕರ ಎಷ್ಟು ಜನ ಸೇರಿರುತ್ತೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗ್ತಕ್ಕಂಥದ್ದು ನೋಡಿ. ದೇವ್ರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾವ್ದು ನೋಡಿ ಕಾಣಿಕ ಹೇಳ್ತಕ್ಕಂಥ ಗೊರವಯ್ಯನಗಳನ್ನ ಕುದುರೆ ಮೇಲೆ ಕರ್ಕೊಂಡು ಕಾಣಿಕ ಹೇಳ್ತಕ್ಕಂಥ ಜಾಗಕ್ಕೆ ಕರ್ಕೊಂಬರ್ತಕ್ಕಂಥ ಪದ್ಧತಿ ನೋಡಿ. ಕುದುರೆ ಮೇಲೆ ನಾನು ಬರ್ತಾ ಇದ್ದೀನಿ, ನಾನು ನುಡಿತಾ ಇದ್ದೀನಿ ಅನ್ನೋ ಒಂದು ದೈವ ಒಂದು ಶಕ್ತಿಯಿಂದಿಗೆ ನಾವು ಎಲ್ಲ ತಮ್ಮ ಭಕ್ತಾದಿಗಳಿಗೆ ಕೈ ಮಾಡ್ತಾ ಬರ್ತಕ್ಕಂತಹದ್ದು ಕಾಣಿಸ್ತಾ ಇದೆ ಅಲ್ವಾ ಸ್ನೇಹಿತರೆ? ವಿಡಿಯೋದಲ್ಲಿ ತುಂಬ ದೂರ ನಿಂತು ವಿಡಿಯೋ ಮಾಡಿರ್ತಕ್ಕಂಥದ್ದು ನೋಡಿ. ನಿಮಗೂ ಗೊತ್ತಿರಲಿ, ನಮ್ಮ ದೇವರ ಒಂದು ಅನುಗ್ರಹ ಇರಲಿ, ಅದರ ಒಂದು ಆಶೀರ್ವಾದ ಅದೊಂದು ಇರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದರೆ ಮೈಲಾರ ದೇವ್ರ ಜಾತ್ರೆ ಬಗ್ಗೆನೇ ಇದೆ, ಗೊತ್ತಿರುತ್ತೆ. ನೋಡಿರ್ತೀರ ಸುತ್ತಮುತ್ತ ಇರ್ತಕ್ಕಂತಹದ್ದು. ಹಾಗೆ ಡ್ರೋನ್ ಕ್ಯಾಮ್ರಾಗಳು ನೋಡಿ ಯಾವ ಥರ ತಮ್ಮ ಕಾರ್ಯ ಮಾಡ್ತಾ ಇದ್ದಾವೆ ಅಂತ. ಎತ್ತಾಗಿ ನೋಡಿದ್ರು ಫೋನೇ ಕಾಣಿಸ್ತಾ ಇತ್ತು. ವಿಡಿಯೋ ಯಾವ ಥರ ಮಾಡಬೇಕು ಅನ್ನೋದೇ ತಲೆ ಓಡಲಿಲ್ಲ. ಹಾಗೆ ದೇವ್ರುಗಳು ಹೋಗೋದನ್ನು ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕ್ಲಿಕ್ ಮಾಡ್ತಾನೇ ಇದ್ದೆ ನಾನು ನೋಡಿ. ಬರ್ತಾ ಇದೆ ನೋಡಿ ದೇವ್ರು. ಎಷ್ಟೇ ಅಡೆತಡೆ ಇದ್ರೂ ತನ್ನ ಭಕ್ತಾದಿಗಳಿಗೋಸ್ಕರ ತನ್ನ ಸೇವೆ ಮಾಡೇ ಮಾಡಿದ ದೇವರು ಕೈ ಬಿಡಲ್ಲ ನಂಬಿದವರನ್ನ. ಅದೇನೋ ಹೇಳ್ತಾರಲ್ವ, ಬುಟ್ಟಿ ಬಂಗಾರಕ್ಕಿಂತ ಬೊಟ್ಟು ಭಂಡಾರ ಲೇಸು ಅನ್ನೋದು ಸುಳ್ಳಲ್ಲ. ಅವನ ಒಂದು ಮೈಲಾರಜ್ಜನ ಭಂಡಾರ ನಮ್ಮ ಹಣೆ ಮೇಲಿತ್ತು ಅಂದರೆ 100 ಆನೆ ಬಲ ಶಕ್ತಿ ಅಂತಾನೆ ಹೇಳ್ಬೋದು. ನನ್ನ ಜೀವನದ ತುಂಬ ದೊಡ್ಡ ಅನುಭವನೂ ಸಹ ಇದೆ. ಈ ದೇವರು ಯಾಕೆ ಈ ಥರ ಅಂತ, ದೇವರು ಒಂದೇ ಅಲ್ಲ, ನಮ್ಮ ಮನಸ್ಸಿನ ಭಕ್ತಿ ಅವ ಒಂದು ಏನು ಹೇಳ್ತಾರ ಅದು ಪ್ರಭಾವ ಅಷ್ಟಿಷ್ಟಿರಲ್ಲ. ಸೊ ಹಾಗಾಗಿ ನನಗೆ ಈ ಥರ ಭಂಡಾರ ಹಚ್ಚೋದ್ರಿಂದ ಅವು ತುಂಬ ಇಷ್ಟ. ಹಾಗೆ ನಮ್ಮನೆ ದೇವರು ಸಹ ಆಗಿರ್ತಕ್ಕಂಥದ್ದು. ನಾನು ಹೋಗ್ತೀವಿ ನಮ್ಮೂರ ಮೇಲೇ. ನಾವು ಇಲ್ಲಿಂದ ಹೋಗಬೇಕು ಅಂದರೆ ತಾಯಿ ಮನೆಗೆ ಅಲ್ಲಿ ಮೈಲಾರಲಿಂಗೇಶ್ವರನ ಸನ್ನಿಧಾನದಾಗಲೇ ಹೋಗಲೇಬೇಕು. ಅಲ್ಲಿಂದ ಬರಬೇಕಾದ್ರೂ ನಾವು ಮೈಲಾರಲಿಂಗೇಶ್ವರನ ಸನ್ನಿಧಾನದಲ್ಲೇ ಬರಬೇಕು. ಸೊ ಹಾಗಾಗಿ ನನಗೆ ಆ ದೇವರ ಆಶೀರ್ವಾದ ತುಂಬ ಇದೆ ಅಂತಲೇ ಹೇಳ್ತೀನಿ. ಜೀವನದಲ್ಲಿ ತುಂಬ ಅಡೆತಡೆಗಳನ್ನು ನೋಡಿರ್ತಕ್ಕಂಥವಳು ನಾನು. ಸೊ ಹಾಗಾಗಿ ಆ ದೇವರ ಅನುಗ್ರಹದಿಂದ ಇನ್ನೂ ಜೀವಂತ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಮೈಲಾರಲಿಂಗೇಶ್ವರ ಅಂತಲೇ ಹೇಳ್ತೀನಿ. ಆ ಒಂದು 2 ಪಟ್ಟು ಬಂಗಾರದಿಂದಲೇ ಇವತ್ತು ಭಂಡಾರದಿಂದಲೇ ಇವತ್ತು ನನ್ನ ಜೀವನ ನಡೀತಾ ಇದೆ ಅಂತಲೇ ಹೇಳ್ತೀನಿ. ಹಾಗೆ ನೋಡಿ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಜನ ಅಂದರೆ. ಕೇವಲ 5 ಸೆಕೆಂಡಲ್ಲಿ ಹೇಳ್ತಕ್ಕಂತಹದ್ದು ಒಂದು ದೈವವಾಣಿ. ಅದು ಎಷ್ಟು ಪವರ್ಫುಲ್ ಆಗಿರ್ಬೋದು. ಎಷ್ಟು ಒಂದು ವರ್ಷದಿಂದ ಈ ವರ್ಷದಿಂದ ಮತ್ತು ಮುಂದಿನ ವರ್ಷದವರೆಗೂ ಈ ಒಂದು ನುಡಿಗೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು ಜನ ನೋಡಿ. ಭಕ್ತಾದಿಗಳು ಎಷ್ಟು ಕಣ್ಣು ಹಾಯಿಸ್ತೀವೋ ಅಂಥ ಮೂಲೆಗಳಲ್ಲಿ ನಿಂತಿರ್ತಕ್ಕಂಥದ್ದು ಜನ. ಇವಾಗ ಸ್ಟಾರ್ಟ್ ಆಗುತ್ತೆ. ಅವರು ಸರಿಯಾಗಿ 5:15 ಸುಮಾರಿಗೆ ಹೇಳ್ತಕ್ಕಂಥದ್ದು ಕಾಣಿಕೋತ್ಸವನ ನಡೀತಕ್ಕಂಥದ್ದು. ಟೈಮು ಕರೆಕ್ಟಾಗಿ 5:15 ಬಂದುಬಿಟ್ಟು ಒಂದೇ ಒಂದು ನಿಮಿಷ, ಒಂದೇ ಒಂದು ಸೆಕೆಂಡೂ ಹೆಚ್ಚು ಕಮ್ಮಿ ಆಗೋಲ್ಲ. ಅಷ್ಟು ಚೆನ್ನಾಗಿ ಅವರ ಒಂದು ಟೈಮು 5:15 ಗಂಟೆಗೆ ಹೇಳ್ತಕ್ಕಂಥದ್ದು.
ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ನೋಡಿ. ಫೋನ್ ಮೂಲಕ ವಿಡಿಯೋ ಮೂಲಕ ನೋಡ್ತಕ್ಕಂಥದ್ದು ಜನರಿಗೆ. ಎಷ್ಟು ಫೋನ್ ಹರಿದಾಡ್ತಾ ಇದ್ದೇವೆ ನೋಡಿ. ಎಲ್ಲರೂ ವಿಡಿಯೋ ಮಾಡ್ತಕ್ಕಂಥದ್ದು ಈ ಒಂದು ದೈವವಾಣಿ, ಈ ಒಂದು ಭವಿಷ್ಯ ನುಡಿ ಕೇಳಲಿಕ್ಕೋಸ್ಕರ ಸ್ನೇಹಿತರೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಅಂದರೆ ಒಂದು ನಿಮಿಷನೂ ಅತ್ತಾಗಿತ್ತ ಸರ್ದರೆ ಎಲ್ಲಿ ಮುಗೀತು ಅನ್ನೋಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು ಅಲ್ಲಿ. ನೋಡಿ ಗೊರವಯ್ಯನವರು ಏರಿದ್ರು ಬಿಲ್ಲನ್ನು. ಒಂದೇ ಒಂದು ಸೆಕೆಂಡ್ ಹೇಳ್ತಕ್ಕಂಥ ವರ್ಡನ್ನು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ನೋಡಿ. ಅವರು ಸದ್ದಲ್ಲೇ ಅಂದರೆ ಮುಗೀತು. ಒಂದು ಪಿನ್ ಡ್ರಾಪ್ ಸಹಿತ ಯಾರು ಉಸಿರಾಡಲ್ಲ, ಅಷ್ಟು ನಿಶಬ್ದವಾಗಿ ಕೇಳ್ತಕ್ಕಂಥದ್ದು ನೋಡಿ. ಸಂಪಾಯಿತಲೆ ಪರಾಕ್ ಅಂತ ಹೇಳಿಬಿಟ್ಟು ಅವರು ತಮ್ಮ ನುಡಿಯನ್ನು ನುಡಿದ್ಬಿಟ್ಟು ಅವರು ಯಾವ ಕಡೆ ತಲೆ ಕಾಲು ಮಾಡಿರ್ತಾರೋ ಅದು ನಮಗೆ ಒಳ್ಳೆಯದು ಕೆಟ್ಟದ್ದು ಅಂತ ಏನೇ ಆಗಲಿ, ಒಳ್ಳೆಯದು ಕೆಟ್ಟದ್ದು ಆಗಲಿ, ಅದನ್ನು ಯಾವ ಥರ ಬರುತ್ತೋ ಅದನ್ನು ಸ್ವೀಕಾರ ಮಾಡಿಬಿಟ್ಟು ಹೋಗ್ತಕ್ಕಂಥದ್ದು. ತುಂಬ ಹ್ಯಾಪಿ ಆಯಿತು ಜನರಿಗೆ, ರೈತರಿಗೆ ಅಂತ ಹೇಳ್ಬೋದು ನೋಡಿ. ದೈವ ನುಡಿ ನುಡಿದ್ಬಿಟ್ಟು ಕುದುರೆ ಮೂಲಕ ವಾಪಸ್ ಮಂಟಪಕ್ಕೆ ಹೋಗ್ತಕ್ಕಂಥದ್ದು. ಹಾಗೆ ನಮ್ಮ ತಮ್ಮನ್ನು ಸಹ ನಾನು ಮನೆ ಕಟ್ತೀನಿ, ನಾನು ಕೇಳಿದೆ, ನನಗೆ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಅವನು ಮನೆ ಕಟ್ತಾ ಇದ್ದಾನೆ. ಹಾಗೆ ಚಿಕ್ಕಮ್ಮನ ಮಗ, ಅವನು ಸ್ವಂತ ತಮ್ಮ ಅಲ್ಲ, ತಂದೆ ತಾಯಿ ಇಬ್ಬರು ಇಲ್ಲ ಅವನಿಗೆ. ಹಾಗೆ ಮನೆ ಕಟ್ಟಿದ ಅವನನ್ನು ಸಹ ಕಟ್ಬಿಟ್ಟು ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಜನ ಚದರಲಿ ಅಂತ ಹೇಳಿಬಿಟ್ಟು. ಎಷ್ಟು ಜನ ಸೇರಿತ್ತೋ, ಎಷ್ಟು ವೇಗವಾಗಿ ಬಂದು ಸೇರಿತ್ತೋ ಜನ, ಅಷ್ಟೇ ವೇಗವಾಗಿ ಆ ಒಂದು ಜಾಗದಿಂದ ನಿರ್ಗಮ ಆಗ್ತಕ್ಕಂಥದ್ದು ನೋಡಿ. ಹಾಗೆ ಅಲ್ಲಿ ಗೊರವೈಗಳು ನೋಡಿ, ಜನ ನಿಲ್ಲಲಿಕ್ಕೆ ಜಾಗ ಇದ್ದಿಲ್ಲ ಅಂಥದ್ದು, ಎಷ್ಟು ಬೇಗ ಜನ ಖಾಲಿ ಆಯಿತು ಅಂತ ಅಷ್ಟೇ. ಇವಾಗ ನೋಡಿ ಅಲ್ಲಿ ಒಂದು ಗೊರವೈಗಳು ಚಾಕ್ರಿ ಮಾಡ್ತಾಯಿದ್ರು. ನಾನು ಹೋಗಿ ವಿಡಿಯೋ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅವರು ಸರದೇ ಬಿಟ್ಟರು. ಸೊ ನನಗೆ ತುಂಬ ಡಿಸಪಾಯಿಂಟ್ ಆಯಿತು. ನಾನು ಹೋಗುವಾಗ ಈಗ ಆಯ್ತಲ್ಲ ಅಂತ ಹೇಳಿಬಿಟ್ಟು ಈ ಥರ ಜನರದೆಲ್ಲ ವಿಡಿಯೋ ಮಾಡ್ತಾಯಿದ್ದೆ, ಹೇಗಾಯಿತು ಅಂತ, ಆ ಪ್ಲೇಸ್ ಹೇಗಿತ್ತು ಅಂತ ಹೇಳಿಬಿಟ್ಟು ನೋಡಿ. ನಾನು ಅಷ್ಟು ಅಲರ್ಟಾಗಿ ಅವ್ರು ನೋಡಲಿಲ್ಲ. ಸೊ ಅಲ್ಲಿ ಹೋಗೋಣ ಅನ್ನೋಷ್ಟೊತ್ತಿಗೆ ಅವ್ರು ಅದನ್ನು ಸ್ಟಾಪ್ ಮಾಡಿಬಿಟ್ರು. ಮತ್ತು ನಾನು ಸರಿ ಬೇಡ ಬಿಡು, ಸರಿ ಅವ್ರು ನೀನು ಇದು ಬೇಡ, ಅವ್ರು ಪಾಪ ಸಾಕಾಗಿರ್ತಾರೆ ಅಂತ ಹೇಳಿಬಿಟ್ಟು ವಾಪಸ್ ಬರುವಾಗ ಮತ್ತೆ ಅವ್ರು ಸ್ಟಾರ್ಟ್ ಮಾಡಿದರು. ತುಂಬ ಖುಷಿಯಾಯಿತು. ನಿಜಕ್ಕೂ ನನಗೆ ಹೆಮ್ಮೆ ವಿಷಯ ಅಂದರೆ ಆ ದೇವರ ಆಶೀರ್ವಾದ ನನ್ನ ಮೇಲಿದೆ ಅನ್ನೋದಕ್ಕೋಸ್ಕರನೇ ನಾನು ಈ ಒಂದು ಕೆಲಸ ಆಯಿತು ಹೋಗಿದ್ದು ಅಂತ ಹೇಳಿಬಿಟ್ಟು ನೋಡಿ. ನಾನು ಮತ್ತೆ ವಾಪಸ್ ಬಂದು ಮತ್ತೆ ಹೋದೆ. ಆ ನಿಮಿಷದಲ್ಲೇ ಮತ್ತೆ ಸ್ಟಾರ್ಟ್ ಆಯಿತು ಇದು ಗೊರವಯ್ಯರ ಕುಣಿತ ಚಾಕ್ರಿ ಸ್ಟಾರ್ಟ್ ಆಯಿತು. ಒಂದು 10-15 ಜನ ಇದ್ದರು ಗೊರಪ್ಪಜ್ಜರುಗಳು. ಸೊ ಸ್ಟಾರ್ಟ್ ಮಾಡಿದರು ಅವರು. ನನಗೆ ತುಂಬ ಖುಷಿಯಾಯಿತು ವಿಡಿಯೋ ಮಾಡಲಿಕ್ಕೆ. ಒಂದು ಪವರ್ಫುಲ್ ವೆಪನ್ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ. ಸೊ ಹಾಗಾಗಿ ಅವರು ನನ್ನ ತುಂಬ ಸಹಕರಿಸಿದ್ರು ಸಹ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ನಾನು ಮಾಡಿ ಎಷ್ಟು ಮಾಡಿದ್ನೋ ಅಷ್ಟು ಟೈಮು ಸಹ ಅವರು ತಮ್ಮ ಒಂದು ಕೊಳಲು ನಾದದ ಮೂಲಕ, ಡಮರುಗ ಮೂಲಕ ತಮ್ಮ ಸೇವೆ ಮಾಡ್ತಾನೇ ಇದ್ದರು. ಸೊ ನನಗೆ ತುಂಬ ಒಂಥರ ಏನು ಆ ಕ್ಷಣ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಹ್ಯಾಪಿ ಮೂಮೆಂಟ್ ಆಗಿಬಿಡ್ತು ಅಲ್ಲಿ. ಸೊ ನೋಡಿ ಎಷ್ಟು ಜನ ನೆರೆದಿದ್ರು ಅಂತ ನೋಡಲಿಕ್ಕೆ. ಅದೇನೋ ಗೊರಪ್ಪಜ್ಜರುಗಳ ಒಂದು ಕಾಸ್ಟ್ಯೂಮಲ್ಲಿ, ಅವರ ಒಂದು ಗೊರ ಅಂಗಿ ಒಳಗಿದ್ದೆ ಅಂದರೆ ಏನೋ ಒಂಥರ ದೈವಿಕ ಕಳೆ ಇದ್ದ ಹಾಗೆ ನೋಡಿ. ಎಷ್ಟು ಸೊಗಸಾಗಿ ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ಅವರು ಮಾಮೂಲಿ ಇದ್ದಾಗೇ ಬೇರೆ, ಈ ಥರ ಒಂದು ಚಾಕ್ರಿ ಮಾಡುವಾಗೇ ಬೇರೆ ಅವರು ನೋಡಿ. ಸ್ನೇಹಿತರೆ, ದೈವ ಅಂದರೆ ಸುಮ್ಮನೆ ಅಲ್ಲ ನೋಡಿ. ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದ್ದಾರೆ, ಅಷ್ಟೇ ಅಷ್ಟು ಅದ್ಭುತವಾಗಿ ಅವರ ಒಂದು ಚಾಕ್ರಿಯನ್ನು ಮಾಡಿ ಮುಗಿಸ್ತಕ್ಕಂಥದ್ದು. ಸೊ ನೋಡಿ, ಅಲ್ಲ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ವೆಹಿಕಲ್ ಕಡೆ ಬಂದ್ವಿ. ಸೊ ಅಲ್ಲಿ ಎಲ್ಲ ರೋಡೆಲ್ಲ ಬ್ಲಾಕ್ ಆಗಿತ್ತು. ಸೊ ಈಗ ಅದೆಲ್ಲ ಖಾಲಿ ಆಗಲಿ ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೂ ನಮಗೆ ದಾರಿ ಸಿಕ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ಟೈಮ್ ಬಂತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಕೊನೆವರೆಗೆ ನೋಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.